Welcome to all of you. 10th classes electricity classes ಅಲ್ಲಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ರೆಸಿಸ್ಟರ್ ಅಂಡ್ ರೆಸಿಸ್ಟಿವಿಟಿ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ಒನ್ ರೋ ವರ್ಕ್ ಏನು ಅಂತೇಳಿ ನೋಡಿದ್ವಿ ಆಲ್ರೆಡಿ. ಆಮೇಲೆ ಓಮ್ಸ್ ಲಾ ಅನ್ನು ನೋಡಿದ್ವಿ. ಇವತ್ತಿನ ದಿವಸ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ನೋಡೋಣ. ಇವತ್ತು ಲಾಸ್ಟ್ ಕ್ಲಾಸಸ್ ಇದು. ಆಮೇಲೆ ಸಮ್ಗಳು ಇದಾವೆ, ಅದು ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ ಸಮ್ಗಳನ್ನ ಬಿಡಿಸೋಣ. ಎಸ್, ಹಾಗಿದ್ಮೇಲೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ನೋಡೋಣ. ಎಸ್, ಫಾರ್ ಎಕ್ಸಾಂಪಲ್ ನಾವೊಂದು ಎಕ್ಸಾಂಪಲ್ ಅನ್ನ ತಗೊಂಡಾಗ ಇದು ಕರೆಂಟ್ ಒಲಿ ಅಂತೇಳಿ ನಾವು ತಗೊಳ್ತೀವಿ. ಕರೆಂಟ್ ಒಲಿ ಅಂತಂದ್ರೆ ನಾವು ಆಲ್ರೆಡಿ ಎಲ್ಲರೂ ನೋಡಿರ್ತೇವೆ. ಇಲ್ಲಿ ಅದ್ರ ಮುಂದ್ಗಡೆ ಇರುವಂತದ್ದು ಒಂದು ಸ್ವಿಚ್ ಅಂತೇಳಿ ಇರುತ್ತೆ. ಈ ಸ್ವಿಚ್ ಒಳಗಡೆ ಈ ಟೈಪ್ ಸುರುಳಿ ಆಕಾರದೊಳಗಡೆ ಒಂದು ತಂತಿ ಇರುವುದು. ತಂತಿ ಅಂತಂದ್ರೆ ಅದಕ್ಕೆ ನೈಕ್ರೋಮ್ದಿಂದ ಮಾಡಿರುವಂತ ಒಂದು ಕರೆಂಟ್ ತಂತಿ ಅಂತೇಳಿ ನಾವು ಕರಿತೀವಿ. ಎಸ್, ಈ ಟೈಪ್ ಇರುವಂತದ್ದು. ಈ ಸ್ವಿಚ್ ಅನ್ನ ಹಾಕಿ ಆನ್ ಮಾಡಿದ ತಕ್ಷಣ ಇದು ರೆಡ್ ಕಲರ್ ಬರಕ್ ಸ್ಟಾರ್ಟ್ ಆಗುತ್ತೆ. ರೆಡ್ ಕಲರ್ ಯಾಕೆ ಬರುತ್ತೆ? ಹೀಟ್ ಆಗಕ್ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಹೀಟ್ ಆಗುತ್ತೆ ಅಂತೇಳಿ ನೋಡಿದಾಗ, ಎಸ್, ಈ ತಂತಿ ಅಥವಾ ವೈರ್ ಅನ್ನ ನಾವು ಈ ಟೈಪ್ ಒಂದು ಬಿಡಿಸ್ಕೊಂಡೇವಿ. ಈ ವೈರ್ ಒಳಗಡೆ ಇಲ್ಲಿ ಒಳಗಡೆ ಏನಿರ್ತಾವೆ ಅಂತಂದ್ರೆ ಅಟಮ್ಸ್ ಅಂತೇಳಿ ಇರ್ತಾವೆ. ಇವಕ್ಕೆಲ್ಲಕ್ಕೂ ಅಟಮ್ಸ್ ಅಂತೇಳಿ ನಾವು ಕರಿತೀವಿ. ಎಸ್, ಇವಕ್ಕೆ ಏನಂತ ಕರಿದ್ವ? ಎಲೆಕ್ಟ್ರಾನ್ಸ್ ಅಂತೇಳಿ ಇವಕ್ಕೆ ಕರೆಯುವಂಥದ್ದು. ಇವೆಲ್ಲಾನು ಅಟಮ್ಸ್ ಅಂತೇಳಿ ಇರ್ತಾವ ವೈರ್ ಒಳಗಡೆ ಇರುವಂತದ್ದು. ಇವೆಲ್ಲಾನು ಎಲೆಕ್ಟ್ರಾನ್ಸ್ ಅಂತೇಳಿ ನಾವು ಕರಿತೀವಿ. ಎಸ್, ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಾವು ಸಪ್ಲೈ ಮಾಡಿದಾಗ, ಇಲ್ಲಿ ಸ್ವಿಚ್ ಹಾಕಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಾವು ಸಪ್ಲೈ ಮಾಡಿದಾಗ ಒಳಗಡೆ, ಎಸ್, ಈ ಎಲೆಕ್ಟ್ರಾನ್ಸ್ ಏನ್ ಆಗ್ತವೆ ಅಂತಂದ್ರೆ ಈ ಅಟಮ್ಸ್ ಜೊತೆ ಕೊಲೈಡ್ ಆಗ್ತವೆ. ಕೊಲೈಡ್ ಅಂತಂದ್ರೆ ಅವು ಒಂದಕ್ಕೊಂದು ಮಿಕ್ಸ್ ಹಾಕುವಂತ, ಎಸ್, ಈ ಟೈಪ್ ಹೋಗ್ತವೆ. ಈ ಎಲೆಕ್ಟ್ರಾನ್ಸ್ ಈ ಟೈಪ್ ಕೊಲೈಡ್ ಆಗೋದು. ನೆಕ್ಸ್ಟ್ ಒನ್ ಈ ಎಲೆಕ್ಟ್ರಾನ್ಸ್ ಈ ಟೈಪ್ ಕೊಲೈಡ್ ಆಗೋದು. ಎಸ್, ಹಿಂಗ್ ಕೊಲೈಡ್ ಆದ ತಕ್ಷಣ ಅದು ಬರ್ನ್ ಆಗಕ್ ಸ್ಟಾರ್ಟ್ ಮಾಡುತ್ತೆ. ಬರ್ನ್ ಆದ ತಕ್ಷಣ ಅದು ರೆಡ್ ಕಲರ್ ಎಸ್ ಟರ್ನ್ ಆಗುತ್ತೆ. ಟರ್ನ್ ಆದ್ಮೇಲೆ ಅದು ಹೀಟ್ ಆಗಿ ಎಸ್ ಜನರೇಟ್ ಆಗುತ್ತೆ ಅಂತೇಳಿ ನಾವ್ ಹೇಳ್ತೀನಿ. ದಿಸ್ ಈಸ್ ಕಾಲ್ಡ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಯಾವ ಟೈಪ್ ಹೀಟ್ ಆಗ್ತಾವ ಅಂತಂದ್ರ, ಎಸ್, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಸಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಸ್ ಅಟಮ್ಸ್ ಜೊತೆ ಕೊಲೈಡ್ ಆಗಿ ದಟ್ ಈಸ್ ಪ್ರೊಡ್ಯೂಸ್ ಹೀಟ್ ಅಂತೇಳಿ ನಾವು ಕರಿತೀವಿ. ದಿಸ್ ಈಸ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ಅನ್ನುವಂಥದ್ದು. ಎಸ್, ಇದೇ ಒಂದು ಥಿಯರಿ ಜೂಲ್ಸ್ ಲಾ ಅಂತೇಳಿ ಕರಿತೀವಿ. ಜೂಲ್ಸ್ ಲಾ ಈ ಥಿಯರಿ ಮೇಲ್ಗಡೆನ ಇರೋದು. ಹಂಗಿದ್ರೆ ಜೂಲ್ಸ್ ಲಾ ಏನು, ಇದ್ರದ ಎಸ್ ಇನ್ ಫಾರ್ಮುಲಾ ಏನು ಅಂತ ನೋಡಿದಾಗ, ಹೀಟ್ ಪ್ರೊಡ್ಯೂಸ್ಡ್ ಇನ್ ರೆಸಿಸ್ಟರ್ಸ್. ಜೂಲ್ಸ್ ಲಾ ಮೀನ್ಸ್ ಹೀಟ್ ಪ್ರೊಡ್ಯೂಸ್ ಇನ್ ರೆಸಿಸ್ಟರ್ಸ್ ಅಂದ್ರೆ ಹೀಟ್ ಮಾಡುವಂತದ್ದು. ದಿಸ್ ಇಸ್ ಕಾಲ್ಡ್ ಜೂಲ್ಸ್ ಲಾ ಅಂತ ಹೇಳಿ ಕರಿತೀವಿ. ಎಸ್, ಫಸ್ಟ್ ಒನ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದ ಸ್ಕ್ವೇರ್ ಆಫ್ ದಿ ಕರೆಂಟ್ ಫಾರ್ ಅ ಗಿವನ್ ರೆಸಿಸ್ಟೆನ್ಸ್. ಅಂದ್ರ ಎಸ್, ಯಾವುದೇ ಒಂದು ತಗೊಂಡಾಗ ಅದು ಹೀಟ್ ಜನರೇಟ್ ಮಾಡುತ್ತೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದ ರೆಸಿಸ್ಟೆನ್ಸ್ ಫಾರ್ ದ ಗಿವನ್ ಕರೆಂಟ್, ಅದು ಐ ಸ್ಕ್ವೇರ್ ಆರ್ ಡೈರೆಕ್ಟ್ಲಿ ಹೀಟ್ ಡೈರೆಕ್ಟ್ಲಿ ಪ್ರೊಫೆಷನಲ್ I square. I square means this is a electric current. Next one directly proportional to the time for which is current flows through the resistor. Yes, in a resistor this is a time antela karitive. Yes, heat directly proportional electric current, resistor and time antela kariyuvantadu. This is one of the formula. Which one? Joule's law formula ante. ಹಂಗಿದ್ರ ಇಲ್ಲಿ 3 ಫಾರ್ಮುಲಾಸ್ ಬರ್ತಾವ. ಫಸ್ಟ್ ಒನ್, ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್. ಇದ್ರ ಮೇಲ್ಗಡೆನ ಸಮ್ ಕೇಳುವಂತದ್ದು ಅಥವಾ ಕ್ವಶನ್ಸ್ ಕೇಳುವಂತದ್ದು. ಎಸ್, ಹಂಗಿದ್ಮೇಲೆ ಹೀಟ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತೇಳಿ ಕರಿಬಹುದು ಒಂದ್ ಸಮ್ ಅಲ್ಲಿ. ನೆಕ್ಸ್ಟ್ ಒನ್ ಹೀಟ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಟಿ ಅಂತೇಳಿ ಕರಿಬಹುದು. ನೆಕ್ಸ್ಟ್ ಒನ್ ಅನದರ್ ಒನ್ ಹೀಟ್ ಈಕ್ವಲ್ ಟು ಐ ವಿ ಅಂಡ್ ಟಿ ಅಂತೇಳಿ ಕರಿಬಹುದು. ಎಸ್, ಈ ಸಮ್ ಅಲ್ಲಿ ಬಿಡಿಸ್ತಾ ಹೋದಂಗ ಈ 3 ಫಾರ್ಮುಲ್ಸ್ ಅನ್ನ ನಾವು ತಗೊಂಡು ಎಸ್ ಸಮ್ ಅನ್ನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂತದ್ದು. ದಿಸ್ ಈಸ್ ಕಾಲ್ಡ್ ಜೂಲ್ಸ್ ಲಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಬರುವಂತದ್ದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅಂತೇಳಿ ಬರ್ತಾವ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅಂತಂದ್ರೆ ನಾವು ಆಲ್ರೆಡಿ ನೋಡಿರುವಂತದ್ದು ವಾಟರ್ ಹೀಟರ್ ಅಂತೇಳಿ ಬರುತ್ತ.
ವಾಟರ್ ಹೀಟರ್ ಅಂತಂದ್ರೆ ಕರೆಂಟ್ ಕಾಯಿಲ್ ಅಂತ ಹೇಳಿ ಕರಿತೀವಿ. ನೀರೊಳಗಡೆ ಹಾಕಿದಾಗ ಅದು ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಎಸ್, ದಿಸ್ ಇಸ್ ಒನ್ ಆಫ್ ದಿ ಥಿಯರಿ. ಈ ಥಿಯರಿಯಿಂದ ಅದು ಹೀಟ್ ಆಗುತ್ತೆ ಅಂತ. ನೆಕ್ಸ್ಟ್ ಒನ್ ಐರನ್ ಬಾಕ್ಸ್, ನಾವು ಇಸ್ತ್ರಿ ಪೆಟ್ಟಿಗೆ ಅಂತ ಹೇಳಿ ನಾವು ಕರಿತೀವಲ್ಲ. ಎಸ್, ಆ ಐರನ್ ಬಾಕ್ಸ್ ವರ್ಕ್ ಮಾಡುವಂತದ್ದು ಈ ಟೈಪ್ ವರ್ಕ್ ಮಾಡುವಂತದ್ದು. ನೆಕ್ಸ್ಟ್ ಒಂದಿನ ಬೇಕರಿ ಹೀಟರ್ ಅಂತ ಹೇಳಿ ಕರಿತೀವಿ. ನಾವು ಕೆಲವೊಂದು ಬೇಕರಿ ಒಳಗಡೆ ಹೀಟ್ ಆಗಿರುವಂತ ಪದಾರ್ಥಗಳನ್ನ ತಿಂತೀವಲ್ಲ, ಆ ಹೀಟ್ ಆಗಿರೋ ಪದಾರ್ಥಗಳ ಎಲ್ಲಿ ಇಟ್ಟಿರ್ತಾರ ಅಂತಂದ್ರ ಬೇಕರಿ ಹೀಟರ್ ಅಂತ ಹೇಳಿ ಕರಿತೀವಿ. ಎಸ್, ಹಿಂಗಾಗಿ ಅದರೊಳಗಡೆ ಹೀಟ್ ಆಗಿ ಬರುವಂತದ್ದು ಅದೇ ಈ ಟೈಪ್ ಹೀಟ್ ಪ್ರೊಡ್ಯೂಸ್ ಮಾಡುವಂತದ್ದು. ನೆಕ್ಸ್ಟ್ ಒಂದು ಬಲ್ಬ್ ಅಂತ ಹೇಳಿ ನಾವು ನೋಡ್ತೀವಿ. ಯಾವುದೇ ಒಂದು ಬಲ್ಬ್ ನೋಡಿದಾಗ ಬಲ್ಬ್ ಉರಿತಾನೇ ಇರುತ್ತ. ಎಸ್, ಅದರ ಒಳಗಡೆನು ಎಸ್, ದಿಸ್ ಈಸ್ ಒನ್ ಆಫ್ ದಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅಂತ ಹೇಳಿ ಕರೆಯುವಂತದ್ದು. ಅದನ್ನೇ ಬಲ್ಬ್ ತಗೊಂಡಾಗ ಟಂಗಸ್ಟನ್ ಅನ್ನುವಂತ ಒನ್ನ ವೈರ್, ಟಂಗಸ್ಟನ್ ಅನ್ನುವಂತ ವೈರ್ ಈ ಬಲ್ಬ್ ಒಳಗಡೆ ಇರುವಂತದ್ದು. ಈ ಬಲ್ಬ್ ಒಳಗಡೆ ಯಾಕೆ ಇರುದಿಲ್ಲ ಅಂತ, ಎಸ್, ಜಾಸ್ತಿ ಬರ್ನ್ ಆಗೋದಕ್ಕಾಗಿ ಇದು ಇರುತ್ತ. ಎಸ್, ಇದನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಏನ್ ಇರುತ್ತ ಅಂತಂದ್ರೆ ನೈಟ್ರೋಜನ್ ಅಂತೇಳಿ ನಾವು ಕರಿತೀವಿ. ಇದ್ರೊಳಗಡೆ ನೈಟ್ರೋಜನ್ ಅಂಡ್ ಎಸ್ ಆರ್ಗಾನ್ ಅಂತೇಳಿ ಒನ್ ಆಕ್ಸೈಡ್ಸ್ ಹಾಕುವಂತದ್ದ. ಅವು ಏನ್ ಮಾಡ್ತಾವ ಅಂತಂದ್ರೆ ಎಸ್ಪೆಷಲಿ ಈ ಹೀಟ್ ಆಗೋದನ್ನ ಕಂಟ್ರೋಲ್ ಮಾಡುವಂತ ಒಂದು ಕೆಪಾಸಿಟಿ, ವಿಚ್ ಒನ್ ನೈಟ್ರೋಜನ್ ಅಂಡ್ ಆರ್ಗಾನ್, ಇವು ಎರಡು ಆಕ್ಸೈಡ್ ಇರುವಂತದ್ದು. ಎಸ್, ಹಿಂಗಾಗಿ ಇದು ಬೆರೆಯೋದಿಲ್ಲ, ಇದು ಆಕ್ಸಿಜನ್ ಜೊತೆ ಬೆರೆಯೋದಿಲ್ಲ. ಎಸ್, ಆಕ್ಸಿಜನ್ ಹೀಟ್ ಬರ್ನಿಂಗ್ ಆಗಕ್ ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಒನ್ ನೈಟ್ರೋಜನ್ ಅಂಡ್ ಆರ್ಗಾನ್ ಎಸ್ ಹೀಟ್ ಬರ್ನಿಂಗ್ ಆಗೋಕೆ ಇದು ಹೆಲ್ಪ್ ಮಾಡೋದಿಲ್ಲ. ಹಿಂಗಾಗಿ ನಾವು ಬಲ್ಬ್ ಅಲ್ಲಿ ಟಂಗಸ್ಟನ್ ತಂತಿಯನ್ನ ಹಾಕಿರೋದನ್ನ ನೋಡ್ತೀವಿ. ಎಸ್, ಅಕಸ್ಮಾತ್ ನಾವು ಬಲ್ಬ್ ಹೊಡೆದಿವಿ ಅಂತಂದ್ರ ಸಡನ್ ಆಗಿ ಡಬ್ ಅಂತೇಳಿ ಸೌಂಡ್ ಬರುವಂತದ್ದು. ಆ ಸೌಂಡ್ ಈ ಆಕ್ಸಿಜನ್ ಜೊತೆ ಬೆರೆಯೋದಿಲ್ಲ, ಹಿಂಗಾಗಿ ಅದು ಸೌಂಡ್ ಬಂದು ಹಾರಿ ಹೋಗುತ್ತೆ ಅಂತೇಳಿ ನಾವು ಕರಿತೀವಿ. ದಿಸ್ ಈಸ್ ಅ ಟಂಗಸ್ಟನ್ ವರ್ಕ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್ ಫ್ಯೂಸ್ ಅಂತ ಹೇಳಿ ಕರಿತೀವಿ ನಾವು, ಎಸ್ಪೆಷಲಿ ಎಲೆಕ್ಟ್ರಿಕ್ ಫ್ಯೂಸ್ ಅಂತ ಹೇಳಿ ಕರಿತೀವಿ. ಹೋಮ್ಸ್ ಒಳಗಡೆ ಅಥವಾ ಯಾವ್ದೋ ಒಂದು ಮೋಟಾರ್ಸ್ ಒಳಗಡೆ ನಾವು ಹಾಕುವಂತದ್ದು ಎಲೆಕ್ಟ್ರಿಕ್ ಫ್ಯೂಸ್. ಲುಕ್ ಲೈಕ್ ದಿಸ್ ಟೈಪ್, ಈ ಟೈಪ್ ಇರುವಂತದ್ದು. ಎಸ್, ಈ ಫ್ಯೂಸ್ ಒಳಗಡೆ ಯಾವ್ದೋ ಒಂದು ಮೆಟ್ಲಿಕ್ ವೈರ್, ಅಂದ್ರೆ ಯಾವ್ದೋ ಒಂದು ವೈರ್ ಹಾಕಿರ್ತಾರ, ಮೆಟ್ಲಿಕ್ ವೈರ್. ಎಸ್, ಹಿಂಗಾಗಿ ಇಲ್ಲಿ ಏನಾಗಿರುತ್ತೆ ಅಂತಂದ್ರ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ. ಕರೆಂಟ್ ಫ್ಲೋ ಎಸ್ ಎಸ್ಪೆಷಲಿ 4 ಆಂಪಿಯರ್ ಫ್ಲೋ ಆಯ್ತು ಅಂತ ದಿಸ್ ಇಸ್ ಒನ್ ಆಫ್ ನಾರ್ಮಲಿ, ಇದು ನಾರ್ಮಲ್ ಇರುವಂತದ್ದು. ಎಸ್, 4.1 ಆಂಪಿಯರ್ ಏನಾದ್ರೂ ಎಲೆಕ್ಟ್ರಿಕ್ ಫ್ಲೋ ಆಯ್ತು ಅಂತಂದ್ರ ದಿಸ್ ಇಸ್ ಅ ಎಲೆಕ್ಟ್ರಿಕ್ ಮೆಟಲಿಕ್ ವೈರ್ ಹೀಟೆಡ್, ಅದು ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಹೀಟ್ ಆಗಿ ಅದು ಬರ್ನ್ ಆಗಿ ಹೋಗುವಂತದ್ದು ಅಥವಾ ಸ್ಟಾಪ್ ಆಗುವಂತದ್ದು. ಇದನ್ನ ಯಾಕೆ ಬಳಸ್ತೀವಿ ಅಂತಂದ್ರ ಈ ಮುಂದ್ಗಡೆ ಇರುವಂತ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಗಳು ಹಾಳಾಗಬಾರ್ದು. ಬಲ್ಬ, ಫ್ರಿಡ್ಜ್, ಟಿವಿ ಆರ್ ಎಕ್ಸೆಟ್ರಾ ಯಾವುದೇ ಒಂದು ಜೋಡಿಸಿರ್ತೀವಲ್ಲ ಅದು ಹಾಳಾಗಬಾರ್ದು ಅಂತೇಳಿ ಈ ಫ್ಯೂಸ್ ಅನ್ನ ನಾವು ಹಾಕುವಂತದ್ದು. ಎಸ್, ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಎಲೆಕ್ಟ್ರಿಕ್ ಪವರ್ ಅಂತೇಳಿ ನೋಡುವಂತದ್ದು. ಎಸ್, ಎಲೆಕ್ಟ್ರಿಕ್ ಪವರ್ ಅಂದ್ರೆ ಏನು? Power is energy consumed or is dissipated per unit time. ಅಂದ್ರೆ ಪರ್ ಯೂನಿಟ್ ಟೈಮ್ ಅಲ್ಲಿ ಎಷ್ಟು ಪವರ್ ಜನರೇಟ್ ಆಗುತ್ತೆ ಅಥವಾ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಂತೇಳಿ ನೋಡಬಹುದು. ಇದ್ರ ಮೇಲ್ಗಡೆ ಒಂದು ಸಮ್ ಬರುವಂತದ್ದು. ಆರ್ ಪವರ್ ಈಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಡನ್ ಫರ್ ಯೂನಿಟ್ ಆಫ್ ಟೈಮ್ ಅಂತೇಳಿ ಕರಿತೀವಿ. ಎಸ್, ಇದ್ರ ಫಾರ್ಮುಲಾ ಬಂದ್ಬಿಟ್ಟು P is equal to W by T, P is equal to V by I, P is equal to V square by R, P is equal to I square by R ಅಂತ ನಾವು ಕರಿತೀವಿ. ಎಸ್, ಹಿಂಗಾಗಿ ಇದ್ರ ಮೇಲ್ಗಡೆನೂ ಒಂದು ಸಮ್ ಬರುವಂತದ್ದು. ನೆಕ್ಸ್ಟ್ ಒನ್ನ ಇನ್ನು ಜೂಲ್ಸ್ ಲಾ ಒಳಗಡೆನೂ ಒಂದು ಸಮ್ ಬರುವಂತದ್ದು. ನೆಕ್ಸ್ಟ್ ಒನ್ನ ರೆಸಿಸ್ಟರ್ ರೆಸಿಸ್ಟಿವಿಟಿ, ಎಸ್ ಏರಿಯಾ ಲೆಂತ್ ಅದ್ರ ಮೇಲ್ಗಡೆ ಒಂದು ಸಮ್ ಬರುವಂತದ್ದು. ಓಮ್ಸ್ ಲಾ ಒಳಗಡೆ ಒಂದು ಸಮ್ ಬರುವಂತದ್ದು. ಟೋಟಲಿ 4 ಸಮ್ಸ್ ಬರ್ತಾವ, 4 ಪ್ರಾಬ್ಲಮ್ಸ್ ಬರ್ತಾವ ಅಂತೇಳಿ ನಾವು ಕರಿತೀವಿ. ಎಸ್, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಒನ್ನ ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ದಿವಸ ಈ ಟಾಪಿಕ್ ಕಂಪ್ಲೀಟ್ ಆಯ್ತು. ಎಸ್, ಹೇಳು.